ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮಂಗಳೂರಿಗೆ ಹೋಗಿದ್ವಿ ನಿನ್ನೆ. ಅಲ್ಲಿ ಒಂದಿನ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಇಲ್ಲಿ ಉಡುಪಿಗೆ ಬಂದಿದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಬರೋ ರೋಡಲ್ಲಿ ತುಂಬ ಮಳೆ ಅಂದರೆ ತುಂಬ ಮಳೆ ಉಡುಪಿಯಲ್ಲಿ. ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ 2 ಡೇಸ್ ಕೂಡ ಮಳೆ ಚೆನ್ನಾಗೇ ಬರ್ತಾಯಿತ್ತು ಇಲ್ಲಿ. ನಾವು ಇಲ್ಲಿಗೆ ಬಂದಮೇಲೆ ಈ ಜನ ಜಾಸ್ತಿ ಇರಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡ್ವಿ. ಹೋಗ್ತಾ ಹೋಗ್ತಾ ದರ್ಶನಕ್ಕೆ ಹೋಗ್ತಾ ಜನ ಹಂಗೆ ಜಾಸ್ತಿ ಆದರು. ಪಾರ್ಕಿಂಗಿಗೆ ಜಾಗ ಸಿಗಲಿಲ್ಲ. ಅಲ್ಲೇ ಒಂದು 20 ನಿಮಿಷ ವೆಯ್ಟ್ ಮಾಡಿ ಯಾರಾದರೂ ತೆಗಿಯೋ ತನಕ ನೋಡಿ ಪಾರ್ಕ್ ಮಾಡಿ ದರ್ಶನಕ್ಕೆ ಬಂದ್ವಿ. ಬಂದಮೇಲೆ ಅವತ್ತು ಸಂಡೇ, ಸೊ ಹಂಗಾಗಿ ಜನ ಜಾಸ್ತಿನೇ ಇದ್ದರು. ನಾವು ಏನಾದರೂ ತಿನ್ನೋಕ್ಕೆ ತಗೊಳ್ಳೋಕ್ಕೆ ಆಮೇಲೆ ಬರೋಣ, ದರ್ಶನಕ್ಕೆ ಹೋಗ್ತಾ ಇದ್ದೀವಲ್ಲ ಇವಾಗ, ಮತ್ತು ಮಗುನೂ ಎತ್ಕೊಂಡು ಲಗೇಜು ತೊಗೊಂಡು ಮತ್ತು ಏನಾದ್ರು ತಿನ್ನೋಕ್ಕೂ ತೊಗೊಂಡ್ರೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಏನೇನಿದೆ ಅಂತ ಅಂದ್ಕೊಂಡು ನೋಡಿಕೊಂಡು ಆಮೇಲೆ ಬಂದು ತೊಗೊಂಡ್ರೆ ಆಗುತ್ತೆ ಅಂತ ನೋಡ್ತಾ ಇದ್ವಿ. ಈ ಲೈನಲ್ಲೇ ಒಂದು ಹಿತ್ತಾಳೆ ಶಾಪ್ ಇತ್ತು, ಬ್ರಾಸ್ ಅಂಗಡಿ ಇತ್ತು. ಎಲ್ಲ ಥರ ಇದೂ ಐಡಲ್ಗಳು ಇತ್ತು. ಬಟ್ ಕೃಷ್ಣನ್ ಮಾತ್ರ ತುಂಬ ಚೆನ್ನಾಗಿತ್ತು ಐಡಲ್ಗಳು. ನಾನು ಈ ಶಾಪಲ್ಲಿ ವಿಚಾರಿಸ್ಕೊಂಡು ತಗೊಳ್ಳೋಣ ಅಂತ ಹೋಗಿದ್ದೆ. ಆದರೆ ಅಶೋಕ್ ಹೇಳಿದ್ರು ಈಗಲೇ ತೊಗೊಂಡ್ರೆ ಅಷ್ಟೊತ್ತೆಲ್ಲ ಈ ಕೈಲಿ ಇಟ್ಕೊಂಡಿರೋಕ್ಕಾಗಲ್ಲ, ಬಂದಮೇಲೆ ತಗೋವಂತೆ ಅಂತ ಹೇಳಿಬಿಟ್ಟು ನಾವು ದರ್ಶನಕ್ಕೆ ಹೋದ್ವಿ. ನಾವು ಕ್ಯೂವಲ್ಲಿ ನಿಂತ ಮೇಲೆ ಒಂದು 3 ಅವರ್ಸ್ ಆಯಿತು ನಮ್ಮ ದರ್ಶನ ಪ್ರಸಾದ ಎಲ್ಲ ತಿಂದ್ಕೊಂಡು ಆಚೆ ಬರೋಷ್ಟರಲ್ಲಿ. ಅಲ್ಲೇ ಒಂದು ಗೋಶಾಲೆ ಇತ್ತು. ತುಂಬ ಚೆನ್ನಾಗಿ ಹಸುಗಳನ್ನ ನೀಟಾಗಿ ಮೇಂಟೈನ್ ಮಾಡಿದರು. ಒಂದು ಸ್ವಲ್ಪನೂ ಸ್ಮೆಲ್ ಕೂಡ ಇರಲಿಲ್ಲ. ನಾವು ಲಡ್ಡು ಮಗೆ ತೋರಿಸ್ತಾ ಇದ್ವಿ, ಯಾಕೆಂದರೆ ಇವ್ರಿಗೆಲ್ಲ ಹಸು ಕರು ಎಲ್ಲ ತುಂಬ ಕಡಿಮೆ ಅಲ್ವಾ ನೋಡೋಕ್ಕೆ ಸಿಗೋದು. ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ನಮ್ಮ ತಾತ ಅವರೆಲ್ಲ ಹಸು ಸಾಕಿದ್ರು. ನಾವಿನ್ನೇನು ದರ್ಶನ ಮಾಡಬೇಕು ಅಷ್ಟೊತ್ತಿಗೆ ಲಡ್ಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಚೆ ಬರೋಕ್ಕೂ ಆಗ್ತಿಲ್ಲ, ಒಳಗಿರೋಕ್ಕೂ ಆಗ್ತಿಲ್ಲ. ಆಮೇಲೆ ಹಂಗೆ ಸಮಾಧಾನ ಮಾಡಿದ್ವಿ, ಮಲ್ಕೊಂಡ. ನಾವು ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಆಚೆ ಬಂದು ನೆಕ್ಸ್ಟು ಮಲ್ಪೆ ಬೀಚ್ ಹತ್ರ ಹೋಗೋಣ ಅಂತ ಹೋಗಿದ್ವಿ. ಇಲ್ಲಿ ಜೂನ್, ಜುಲೈ, ಆಗಸ್ಟು ಪ್ರತಿ ವರ್ಷವೂ ಯಾರನ್ನೂ ಬಿಡಲ್ಲ ನೀರಲ್ಲಿ ಆಡೋಕ್ಕೆ. ತುಂಬ ಅಲೆಗಳು ಜೋರಾಗಿ ಬರ್ತಿರುತ್ತೆ, ಮಳೆಗಾಲ ಅದಕ್ಕೋಸ್ಕರ. ನಾವು ಹಂಗೆ ಸುಮ್ಮನೆ ನೋಡಿಕೊಂಡು ನಾವು ಚೆಕ್ಕಿನ್ ಆಗೋವಾಗ ಒಬ್ಬರು ಇಲ್ಲಿ ಕೊರಗಜ್ಜನ ದೇವಸ್ಥಾನ ಇದೆ, ಹೋಗಿ ಬನ್ನಿ, ತುಂಬ ಪವರ್ಫುಲ್ ದೇವರು ಅಂತ ಹೇಳಿದ್ರು. ಇನ್ನೂ ಟೈಮ್ ಇದೆಯಲ್ಲ, ಹೋದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಂಗಳೂರಿಂದ ಒಂದು 15 ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು. ಹೋಗಿ ದರ್ಶನ ಮಾಡಿಕೊಂಡು ಇವ್ರ ಹತ್ರ ಕೇಳ್ತಾ ಇದ್ದೆ ನಾನು, ಏನೇನು ತೊಗೊಂಡು ಹೋಗಬೇಕು ಈ ದೇವ್ರಿಗೆ ಅಂತ. ನಾವು ಯಾವತ್ತೂ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಹೋಗಬೇಕು ಅಂತಲೂ ಪ್ಲ್ಯಾನ್ ಇರಲಿಲ್ಲ. ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ನಾವು ಸಾಯಂಕಾಲ ಮಂಗಳೂರಲ್ಲಿ ಯಾವುದಾದ್ರೂ ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂಥೇಳಿ ಅಲ್ಲಿ ಸ್ಟಾಫು ಮತ್ತು ಅಶೋಕ್ ಫ್ರೆಂಡ್ಸ್ ಎಲ್ಲ ನಾರಾಯಣ ಅಂತ ಯಾವುದೋ ಒಂದು ಹೋಟೆಲ್ ಹೇಳಿದರು. ಅದು ಅವತ್ತಿನ ದಿನ ಕ್ಲೋಸ್ ಇತ್ತು. ಇವರು ಆಟೋದವರು ಇಲ್ಲಿ ವನಸ್ಸು ಅಂತ ಅಲ್ಲಿ ಬರೆದಿದ್ರು, ಒಣಸ್ಸು ಅಂತ ಇವ್ರು ಹೇಳ್ತಾಯಿದ್ರು. ಅಲ್ಲಿಗೆ ಕರ್ಕೊಂಡೋಗಿ ಬಿಟ್ಟರು. ಊಟ ತುಂಬ ಚೆನ್ನಾಗಿತ್ತು. ಇವರೇನು ಹೇಳ್ತಾಯಿದ್ರು, ನೀವು ಯಾವ ಊರವರು ಎಲ್ಲ ವಿಚಾರಿಸ್ತಾಯಿದ್ರು. ಅಶೋಕ್ ಎಲ್ಲೇ ಹೋಗಲಿ, ಯಾರೇ ಅವ್ರನ್ನ ಕೇಳಲಿ, ನಿಮ್ದು ಯಾವ ಊರು ಅಂದರೆ ನಮ್ದು ಹಾಸನ ಹತ್ರ ಒಂದು ಹಳ್ಳಿ ಅಂತಲೇ ಹೇಳೋದು. ನೀವು ಅಲ್ಲಿ ಇರೋದಾ ಅಂತ ಕೇಳಿದ್ರೆ ಮಾತ್ರ ನಾವು ಬೆಂಗಳೂರಲ್ಲಿರೋದು ಅಂತ ಹೇಳ್ತಾರೆ. ಆಮೇಲೆ ಇವ್ರು ಹೇಳ್ತಾಯಿದ್ರು, ನಿಮ್ದು ಯಾವುದೇ ಊರಾದರೂ ನನಗೆ ನಮ್ಮೂರೇ ತುಂಬ ಇಷ್ಟ, ಇಲ್ಲಿ ನನಗೊಂದು ಸ್ವಲ್ಪನೂ ಬೇಜಾರಾಗಲ್ಲ, ನಮ್ಮೂರು ನಮಗೆ ತುಂಬ ಇಷ್ಟ ಅಂತ ಅಶೋಕ್ ಹಾಸನ್ ಅಂತ ಹೇಳಿದ ಮೇಲೆ ಹೇಳ್ತಾಯಿದ್ರು. ಹಂಗೆ ಮಾತಾಡಿಕೊಂಡು ಇವರು ನಮ್ಮನ್ನು ಅಲ್ಲಿಗೆ ಡ್ರಾಪ್ ಮಾಡಿ, ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ, ಇಂಥ ಊಟ ಚೆನ್ನಾಗಿರುತ್ತೆ, ತಿಂದು ನೋಡಿ ಅಂತ ಹೇಳಿ ನಮ್ಮನ್ನು ಅಲ್ಲಿಗೆ ಡ್ರಾಪ್ ಮಾಡಿ ಹೋದರು.
ನಾವು ಅಲ್ಲಿ ಅವರನ್ನೇ ಕೇಳಿದ್ವಿ, ಇಲ್ಲಿ ಯಾವುದು ತುಂಬ ಫೇಮಸ್ಸೋ ಅದನ್ನೇ ಕೊಡಿ ಅಂತ ಹೇಳಿ. ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಮಂಗ್ಳೂರಿಗೆ ಹೋದ್ಮೇಲೆ ಅಲ್ಲಿ ಯಾವ್ಯಾವ ಊಟ ಚೆನ್ನಾಗಿರುತ್ತೆ, ಯಾವ್ಯಾವ ಹೋಟೆಲ್ ಚೆನ್ನಾಗಿರುತ್ತೆ ಅಲ್ಲೇ ಹೋಗಿ ಊಟ ಮಾಡಬೇಕು ಅಂತ ಹೇಳಿ. ಅಶೋಕಲ್ಲಿ ಬಾಯ್ಲ್ಡ್ ರೈಸ್ ತೊಗೊಂಡ್ರು, ನಾನು ನಾರ್ಮಲ್ ರೈಸ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಊಟ. ಅಲ್ಲಿಂದ ಬಂದು ಮಲ್ಕೊಂಡಿದ್ದು. ಇದು ನೆಕ್ಸ್ಟ್ ಡೇ ನಾವು ಫ್ರೆಶ್ ಎಲ್ಲ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪೂರಿ, ದೋಸೆ, ಬನ್ಸು, ಆಮ್ಲೆಟ್ ಎಲ್ಲ ಥರನೂ ಇತ್ತು. ಎಲ್ಲ ತಿಂದ್ಕೊಂಡು ಬಂದು ಫ್ರೆಶ್ ಆಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾವು ಹೊರಡೋ ಟೈಮ್ಗೆ ಮತ್ತೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಾವೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ರೂಮ್ ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ನಾವು ಇಲ್ಲಿಗೆ ಬಂದಮೇಲೆ ನೇಂದ್ರ ಬಾಳೆ ಮತ್ತು ಅಲ್ಲಿಂದು ಎಳ್ನೀರು ಕುಡಿಬೇಕು ಅಂತ ಅಂದ್ಕೊಂಡ್ವಿ. ಟೈಮ್ ಸಾಕಾಗಲಿಲ್ಲ. ನಾವು ಇನ್ನೇನು ಘಾಟ್ ಸೆಕ್ಷನ್ ಹತ್ತೋವಾಗ ಅಲ್ಲಿ ಒಂದು ಹಣ್ಣಂಗಡಿ ಇತ್ತು. ಅಶೋಕ್ ಹೋಗಿ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದರು. ಅಲ್ಲಿ ಹಣ್ಣೇ ಟೇಸ್ಟೇ ಡಿಫ್ರೆನ್ಸ್ ಇತ್ತು. ಮ್ಯಾಂಗೋ ಅಂತೂ ಎಷ್ಟು ಸ್ವೀಟಾಗಿತ್ತು. ಅಲ್ಲಿಂದ ಹಣ್ಣು ತಿಂದ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಅಲ್ಲಿಂದ ಹಾಸನಕ್ಕೆ ಬರ್ತಿದ್ದಂಗೆ ಅಶೋಕ್ ಹೇಳಿದ್ರು, ಊರಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಪ್ಪ ಅಮ್ಮನ್ನ, ನಮ್ಮ ಅಜ್ಜಿ ಎಲ್ಲರನ್ನೂ ಅಂತ ಹೇಳಿ. ನಮ್ಮ ಅತ್ತೆಗೆ ಫೋನ್ ಮಾಡಿ ಬರ್ತಾಯಿದ್ದೀವಿ ಅಂತ ಹೇಳಿ ಅಲ್ಲಿ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಅಜ್ಜಿ ಹತ್ರ ಹೋಗಿ ಅವ್ರನ್ನೂ ಮಾತಾಡಿಸ್ಕೊಂಡು, ಅವ್ರಿಗೆ ನಾವು ಹೇಳಿರಲಿಲ್ಲ ಬರ್ತೀವಿ ಅಂತ. ನಮ್ಮ ಅತ್ತೆಗೆ ಮಾತ್ರ ಗೊತ್ತಿತ್ತು ನಾವು ಅಲ್ಲಿಗೆ ಬರ್ತಾಯಿದ್ದೀವಿ ಅಂತ. ಅಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಟ್ವಿ. ಹಾಯ್ ವಿಕಿ. ಹಾಯ್. ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅಕ್ಕ, ನಮ್ಮ ಅತ್ತೆ ಅವರೆಲ್ಲ ಬಂದಿದ್ದರು. ನಾವು ಇಷ್ಟು ದೂರ ಬಂದಿದ್ವಲ್ಲ, ಒಂದು ಸಲ ಹೋಗಿ ಮಾತಾಡಿಸ್ಕೊಂಡು ಹೊರಡೋಣ ಅಂತೇಳಿ ಬಂದು ಅಕ್ಕ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೊರಟ್ವಿ. ಈ ದೇವಸ್ಥಾನ ತುಂಬ ರೀಸೆಂಟಾಗೆ ಕಟ್ಟಿರೋದು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಬೆಂಗಳೂರಿಗೆ ಹೊರಡೋವಾಗ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋಕ್ಕೆ ಅಂಥೇಳಿ ಯಾವುದೋ ಹಳ್ಳಿಯಲ್ಲೇ ತರಕಾರಿಗಳನ್ನೆಲ್ಲ ತೊಗೊಂಡು ಎಲ್ಲೂ ಊಟಕ್ಕೆ ನಿಲ್ಲಿಸ್ತಿಲ್ಲ, ನಾವು ಮನೆಗೆ ಆರ್ಡರ್ ಮಾಡ್ಕೊಂಡಿದ್ವಿ. ಮನೆಗೆ ಹೋಗಿ ರೀಚ್ ಆದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.